ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಶುಕ್ರವಾರ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಬೇಗ ಇದ್ದು ಫಸ್ಟ್ ಆಫ್ ಆಲ್ ಕ್ಲೀನ್ ಮಾಡಿ ಒರೆಸಿ ಗುಡಿಸಿ ಎಲ್ಲ ಆಯಿತು. ಬೆಳಗ್ಗಿನ ಪೂಜೆ ಯೂಶ್ವಲಿ ನಮ್ಮನೆಯವರು ಮಾಡ್ತಾರೆ. ಉಪವಾಸ ಏಕಾದಶಿ ಇದ್ದಲ್ಲಿ ಅಥವಾ ಹಬ್ಬದ ದಿನಗಳಲ್ಲಿ ಮಾತ್ರ ನಾನು ಮಾರ್ನಿಂಗ್ ಮಾಡ್ತೀನಿ. ಮತ್ತು ಈವ್ನಿಂಗ್ ನಾನು ಪೂಜೆ, ಯಾಕಂದರೆ ತುಳಸಿ ಕಟ್ಟೆ ಹತ್ರ ಎಲ್ಲ ಬಾಗಿಲಿಗೆಲ್ಲ ದೀಪ ಹಚ್ಚೋದ್ರಿಂದ ಡೈಲಿ ಹಚ್ತೀನಿ ನಾನು. ಹಾಗಾಗಿ ಈವ್ನಿಂಗ್ ನಾನು ಮಾಡ್ತೀನಿ ಪೂಜೆನ, ಬೆಳಗ್ಗೆ ನಮ್ಮ ಮನೆಯವರು ಮಾಡ್ತಾರೆ. ಯಾಕಂದರೆ ಅವರು ಆಫೀಸ್ ವರ್ಕೆಲ್ಲ ಮನೆಯಲ್ಲೇ ಮಾಡೋದ್ರಿಂದ ಅವ್ರಿಗೆ ಒಂದು ಕಂಫರ್ಟ್ನೆಸ್ ಇರಲ್ಲ ಅಂತ ಯಾವತ್ತೂ ಹೇಳ್ತಿರ್ತಾರೆ. ಹಾಗಾಗಿ ಅಲ್ಲಿ ಮಾರ್ನಿಂಗ್ ಪೂಜೆ ಅವ್ರು ಮಾಡ್ತಾರೆ. ಈವ್ನಿಂಗ್ 5:30-6 ಪೂಜೆ ನಾನು ಮಾಡ್ತೀನಿ. ಪರ್ಟಿಕ್ಯುಲರ್ ಹೆಣ್ಮಕ್ಳದ್ದು ಪೀರಿಯಡ್ ಟೈಮ್ ಬಿಟ್ಟು ಮತ್ತೆಲ್ಲ ಟೈಮಲ್ಲೂ ಈವ್ನಿಂಗ್ ನಾನು ಮಾಡ್ತೀನಿ. ಮಾರ್ನಿಂಗ್ ಅವರು, ನನ್ನ ದೊಡ್ಡ ಮಗ ಇರುವಾಗ ಅವ್ನು ಹಚ್ತಿದ್ದ ದೀಪನ ಈವ್ನಿಂಗ್ ನಾನು ಪೀರಿಯಡ್ ಟೈಮಲ್ಲಿ ಇರುವಾಗ. ಬಟ್ ಇವಾಗ ಚಿಕ್ಕವನು ಅಷ್ಟುದು ತಿಳುವಳಿಕೆ ಇಲ್ಲ ಆಗಿರೋದ್ರಿಂದ ಈವ್ನಿಂಗ್ ಸ್ಕಿಪ್ ಮಾಡಿಬಿಡ್ತೀವಿ. 5 ಡೇಸ್ ಎಲ್ಲ ಅಷ್ಟೇ. ನಿಮ್ಮ ಮನೆಗಳಲ್ಲೂ ಹೇಗೆ ಪೂಜೆ ಮಾಡ್ತೀರಾ ಕಮೆಂಟ್ ಮಾಡಿ ಹೇಳಿ. ನನಗೆ ನನ್ನದೇ ತುಂಬ ಜನ ಕಸಿನ್ಸ್ ಕೇಳ್ತಿದ್ರು, ಏನು ಇಷ್ಟೊಂದು ದೇವ್ರನ್ನ ಯಾಕೆ ಇಷ್ಟೊಂದು ಇಟ್ಕೊಂಡಿದ್ಯಾ ಅಂತ ಕೇಳ್ತಿದ್ರು. ಏನು ಮಾಡೋಕ್ಕಾಗುತ್ತೆ, ನನಗೂ ಅಷ್ಟೇ ನಮ್ಮ ಮನೆಯವ್ರಿಗೂ ಅಷ್ಟೇ ಸ್ವಲ್ಪ ಡಿವೋಟೀಸ್ ನಾವು. ಹಾಗಾಗಿ ಹೊರಗಡೆ ಹೋದಾಗ ಯಾವ ದೇವಸ್ಥಾನಕ್ಕೆ ಯಾವ ಧರ್ಮಕ್ಷೇತ್ರಕ್ಕೆ ಹೋದರೂ ಅಲ್ಲಿ ಫೋಟೋ ತೊಗೋತೀವಿ. ಅಲ್ದಿರ ನಮ್ಮ ಊರಿನ ಫೋಟೋಸು ಇದೆ, ತಲಕಾವೇರಿಯಿಂದ ಹಿಡಿದು ತಿರುಪತಿವರೆಗೂ ಇದೆ. ನಮ್ಮ ಮನೆ ದೇವರು ಕೂಡ ಲಕ್ಷ್ಮೀ ವೆಂಕಟೇಶ್ವರನೇ. ಬಟ್ ನಾವೆಲ್ಲ ದೇವ್ರನ್ನೂ ಪೂಜೆ ಮಾಡ್ತೀವಿ. ಈಶ್ವರ, ಗುರುಗಳು, ಸಾಯಿಬಾಬಾ, ರಾಘವೇಂದ್ರ, ತಲಕಾವೇರಿ ಫೋಟೋಯಿಂದ ಹಿಡಿದು ಎಲ್ಲ ದೇವ್ರ ಫೋಟೋನೂ ಇದೆ ಅಷ್ಟೇ ನಮ್ಮ ಮನೇಲಿ. ಮಾರ್ನಿಂಗ್ ಆ ಥರ ಇರುತ್ತೆ, ಈವ್ನಿಂಗ್ ಈ ಥರ ಇರುತ್ತೆ ಮನೆಯ ವಾತಾವರಣ. ಯಾವತ್ತೂ ವಿಷ್ಣು ಸಹಸ್ರನಾಮ, ದೇವ್ರ ಗೀತೆಗಳು ಈ ಥರನೇ ಮನೇಲಿ ಓಡ್ತಾ ಇರುತ್ತೆ. ನನ್ನ ಫೋನಲ್ಲಿ ತುಂಬ ಡೌನ್ಲೋಡ್ಸ್ ಇದೆ. ಅಲ್ಲದೆ ನಮ್ಮ ಮನೇಲಿ ವೈಫೈ ಇರೋದ್ರಿಂದ ಎವ್ರಿಡೇ ಎಲ್ಲ ಮೂಮೆಂಟ್ಸ್ ಮನೆ ಸೈಲೆಂಟಾಗಿತ್ತು ಅಂದರೆ ದೇವ್ರ ನಾಮಗಳ ಹಾಕ್ಬಿಡ್ತೀನಿ ನಾನು. ದೇವರ ಪದ್ಯಗಳನ್ನು ಕೇಳ್ತೀವಿ, ಯಾಕಂದರೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇರಲಿ ಅಂತ. ಟ್ರಾವೆಲ್ ಮಾಡುವಾಗಲೂ ಕೂಡ ಅಷ್ಟೇ ನಾನು ವಿಷ್ಣು ಸಹಸ್ರನಾಮನ ಕೇಳ್ತೀನಿ. ಬನ್ನಿ ನೆಕ್ಸ್ಟ್ ಡೇ ವ್ಲಾಗ್ ನೋಡೋಣ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಧನ್ಯಶ್ರೀ ಹಿಂಗಡ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಸ್ಟೆಪ್ಸ್ ಹಿಡಿದು ಏನಪ್ಪ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ, ಮಾರ್ನಿಂಗ್ ಎವ್ರಿ ಡೇ ಐ ಥಿಂಕ್ ಒಬ್ಬೊಬ್ಬರು ನೀರು ಹಾಕ್ತಾರೆ ಇಲ್ಲಿ ಬಾಗಿಲಿಗೆ. ಮುಂಚೆ ಬೇರೆಯವ್ರು ಬರ್ತಿದ್ರು, ಇವಾಗ ಅವರು ಬರೋದು ಸ್ಟಾಪ್ ಮಾಡಿದ್ರಿಂದ ನಾವೇ ಹಾಕೋದ್ವಿ. ಎಲ್ಲ ಮನೆಯವ್ರು ಕೂಡ ಹಾಕಬೇಕು. 500 ಕೊಡ್ತಿದ್ವಿ ಮುಂಚೆ ಮೇಂಟೆನೆನ್ಸ್ ಅಂತ. ಇವಾಗ ಇಲ್ಲ, ಆ್ಯಕ್ಚುಲಿ ಅವ್ರವ್ರು ಹಾಕ್ಕೊಂಡ್ಮೇಲೆ ಅವರು 500 ರೆಸ್ಟ್ ಮಾಡಲ್ಲ. ಇವಾಗ ನಾವು ಹಾಕಿಸುವಾಗ 500 ಅಂತ ಹೇಳ್ತಿದ್ರು. ಬಟ್ ಇವಾಗ ಅವ್ರು ಬಿಟ್ಟ ಮೇಲೆ 200 ಅಂತ ಹೇಳಿದರೆ, ಅದೆಷ್ಟಾದ್ರು ಲೆಸ್ ಮಾಡಲಿಕ್ಕೆ ಗೊತ್ತಿಲ್ಲ. ಬಾಡಿಗೆಯಲ್ಲಿ ಕಟ್ ಮಾಡ್ಕೊತಾರೆ ಅಥವಾ ಕೊಡ್ತಾರೆ ನಮ್ಮ ಮನೆಯವರು. ಇವಾಗ ನಾವೇ ಹಾಕೋದ್ರಿಂದ ಅದೇ ಲೆಸ್ ಮಾಡ್ತೀವಿ ಅಂದಿದ್ದಾರೆ, ಗೊತ್ತಿಲ್ಲ ಎಷ್ಟು ಲೆಸ್ ಮಾಡಿದ್ದಾರೆ ಅಂತ. ಬಟ್ ನನಗೆ ಶುಕ್ರವಾರ ಬಂದಿದೆ. ಆ್ಯಕ್ಚುಲಿ ಎಲ್ಲರೂ ಒಂದೊಂದು ದಿವಸ ಹಾಕೋದ್ರಿಂದ ಇಡೀ ಮೆಟ್ಲೆಲ್ಲ ನಾನು ಎಲ್ಲರೂ ಗುಡಿಸಲ್ಲ, ಬಟ್ ನಾನು ಗುಡಿಸಿ ನನಗೆ ಅನ್ಕಂಫರ್ಟಬಲ್ ಆಗುತ್ತೆ. ಹಾಗಾಗಿ ಇವತ್ತು ನಾನು ರಂಗೋಲಿ ಹಾಕಿದ್ದೀನಿ. ಏನಕ್ಕಪ್ಪ ರಂಗೋಲಿ ಹಾಕಕ್ಕೂ ಬಂದೆ ಅಂದರೆ, ಇದು ನನ್ನ ಫ್ರೆಂಡ್ ಒಬ್ಬಳು ಹೇಳ್ಕೊಡಿ, ದೀಪ್ತಿ ಅಂತ 7th ಸ್ಟ್ಯಾಂಡರ್ಡಲ್ಲಿದ್ಲು. 5th ಬಂದು 7th ಅಂತ ಇದ್ಲು. ಅವಳು ಹೇಳ್ಕೊಟ್ಟಿದ್ದು, ತೋರಿಸ್ತೀನಿ ನಿಮಗೆ, ಬನ್ನಿ. ನೋಡಿದ್ರಾ ಚೆನ್ನಾಗಿ ಬಂದಿದೆಯಲ್ಲ, ಇದು ನಾನು ಹಾಕಿದ ರಂಗೋಲಿ. 10ರಿಂದ 10 ರಂಗೋಲಿ ಬರುತ್ತಿದ್ದು ನನಗೆ ತುಂಬ ಇಷ್ಟ. ನಾನು ಅವಾಗ ಹಾಕ್ತಾಯಿರ್ತೀನಿ. ಇದೆ ರಂಗೋಲಿ. ಮಳೆ ಬರ್ತಾ ಇದೆ ಆದರೂ ಹಾಕಿದ್ದೀನಿ. ನನ್ನ ಫ್ರೆಂಡ್ ದೀಪ್ತಿ ಅಂತ ಅವಳು ಹೇಳ್ಕೊಟ್ಲು, ಬಟ್ ಇವಾಗ ಅವಳು ಕಾಂಟ್ಯಾಕ್ಟಲ್ಲಿಲ್ಲ. ನಾನು ಯಾವಾಗಲೂ ಈ ಥರ ಒಂದು ಚೊಂಬಲ್ಲಿ ನೀರು ಇಡ್ತೀನಿ. ಹಿರಿಯರು ಬಂದರೆ ಅವ್ರಿಗೆ ನೀರು ಸಿಗಲಿ ಬೆಳಗಿನ ಜಾವ ಅನ್ನೋದಷ್ಟೇ ನನ್ನ ಮೂಲ ಉದ್ದೇಶ. ಕೆಲವೊಬ್ರು ಕೇಳ್ತಿರ್ತಾರೆ, ಏನು ಚೊಂಬಲ್ಲಿ ನೀರು ಇಡ್ತೀರಾ ಅಂತ. ಆ ಚೊಂಬು ನನ್ನ ಅಕ್ಕ ಕೊಟ್ಟಿದ್ದು, ತುಂಬ ಹಳೇದಾಗಿದೆ, ಆದರೂ ನಾನು ಇಟ್ಕೊಂಡಿದ್ದೀನಿ ಅವಳ ನೆನಪಿಗೋಸ್ಕರ. ಮತ್ತು ತುಂಬ ಪಾಟ್ಸ್ ಇತ್ತು, ನನ್ನ ಆಂಟಿ ಒಟ್ಟಿಗೆ ಕೊಟ್ಟೆ. ಒಂದೆಲ್ಗ ಮತ್ತು ಅಲೋವೆರಾ ಮತ್ತು ತುಳಸಿ ಇಟ್ಕೊಂಡಿದ್ದೀನಿ ಅಷ್ಟೇ. ಫೈನಲಿ ಏನೇನೋ ಪ್ಲ್ಯಾನ್ಸ್ ಇದೆ. ಊರಿಗೆ ಹೋಗೋ ಪ್ಲ್ಯಾನ್ಸು. ಈ ಮಳೆಯಲ್ಲಿ ಹೋಗಬೇಕಾ ಬೇಡವಾ, ಏನು ಮಾಡೋದು ಅನ್ನೋದೇ ದೊಡ್ಡ ತಲೆ ಬಿಸಿ ಆಗಿಬಿಟ್ಟಿದೆ. ನೋಡಿ ಯಾವ ಥರ ಮಳೆ ಬರ್ತಿದೆ ಬೆಂಗಳೂರಲ್ಲಿ ಅಂತ. ಊರಲ್ಲೂ ತುಂಬ ಮಳೆ. 1 ವಾರದಿಂದ ನನ್ನ ಫ್ರೆಂಡಿಗೆ ರಜೆ ಕೊಟ್ಟಿದ್ದಾರೆ. ಅವಳು ಟೀಚರ್ ಆಗಿರೋದ್ರಿಂದ ಸ್ಕೂಲ್ ಹಾಲಿಡೇಸ್ ನಡೀತಾ ಇದೆ.
ಅಂದರೆ ರಜೆ ಮಳೆಯ ರಜೆ ನಡೀತಾ ಇದೆ. ಬಾಬಾ ಅಂತ ಕರೀತಿದ್ದಾಳೆ. ನಾನು ಹೋಗೇ ಇಲ್ಲ. ಫೈನಲಿ ಹೋಗೋಣ ಅಂತ ಕಾಯ್ತಾ ಇದ್ದೀನಿ. ಸರ್ಪ್ರೈಸಾಗಿ ಹೋಗೋಣ ಅಂತ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಫೇವ್ರೇಟ್ ರಂಗೋಲಿ ಯಾವುದು, ಯಾರು ಹೇಳ್ಕೊಟ್ರು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಓಕೆ, ವೆಲ್ಕಮ್. ಶುಕ್ರವಾರದ ಬ್ಲಾಗಿಗೆ ಹೇಗೆಲ್ಲ ಇರುತ್ತೆ ನಮ್ಮ ಈ ಶುಕ್ರವಾರ ನಿಮಗೆ ತೋರಿಸ್ತೀನಿ. ತುಂಬ ಖುಷಿಯಾಗಿದ್ದೀನಿ. ಸರ್ಪ್ರೈಸಾಗಿ ಹೋಗಿ ನನ್ನ ಫ್ರೆಂಡಿಗೆ ತೋರಿಸ್ಬೇಕು ಮುಖಾನ ಅಂತ. ಮಳೆ ನೋಡ್ತೀರಾ, ನಮ್ಮ ಬಿಲ್ಡಿಂಗ್ನ ಅಪಾರ್ಟ್ಮೆಂಟ್ ಥರ ಕಟ್ಟಿದ್ದಾರೆ. ಬಟ್ ಅಷ್ಟೊಂದು ಐಶು ಆರಾಮಿಲ್ಲ ಇಲ್ಲಿ. ಬಟ್ ಮಳೆ ಬಂದರೆ ನಾವು ನಿಂತಿರೋ ಕಾರಿಡಾರು ನೀರು ಬರುತ್ತೆ, ಬಿಸಿಲು ಬಂದರೂ ಅಷ್ಟೇ ಬಾಗಿಲು ಹೊಡೆಯುತ್ತೆ. ಹಾಗಾಗಿ ಓನರ್ ಅವರು ಒಂದು ಸ್ಕ್ರೋಲಿಂಗ್ ಡೋರ್ ಥರ ಏನೋ ಮಾಡಿದ್ದಾರೆ, ಸ್ಲೈಡಿಂಗ್ ಡೋರ್ ಥರ. ಅದನ್ನು ಬಿಸಿಲು ಟೈಮಲ್ಲಿ ಏನು ಹಾಕನಿಸಿರಲಿಲ್ಲ, ಬಟ್ ಹಾಕಿದ್ರೆ ನಮಗೆ ಒಳ್ಳೆಯದು, ಬಾಗಿಲು ಬಿರುಕು ಬಿಡಲ್ಲ. ಈ ಥರ ಇದೆ ಇದು ಸ್ಲೈಡ್ ಮಾಡೋದು. ಕಿಟಕಿಗಳಿಗೂ ಇತ್ತೀಚೆಗೆ ಯೂಸ್ ಮಾಡ್ತಾರೆ. ಈ ಥರ ಒಂದು ಒಳ್ಳೆ ಅನುಕೂಲವಾಗಿರುವಂಥದ್ದು ಮಾಡಿಕೊಟ್ಟಿದ್ದಾರೆ. ಬಟ್ ಯಾರೇನು ಓಡಾಡಲ್ಲ ಇಲ್ಲಿ. ಬಟ್ ಮಳೆ ಬಂದರೆ ನೀರು ತಕ್ಷಣ ಬಾಗಿಲಿಗೆ ಹೊಡೆಯೋದೆಲ್ಲ ಅವಾಯ್ಡ್ ಆಗುತ್ತೆ ಅಷ್ಟೇ. ಬೈಕಲ್ಲಿ ನಾವಿಬ್ಬರು ಊರಿಗೆ ಹೊರಟ್ವಿ. ನಾನು ತುಂಬ ದಿವಸದಿಂದ ಬಸ್ಸಲ್ಲಿ ಓಡಾಡಬೇಕು ಅಂತ ಅನ್ಕೋತಿದ್ದೆ, ಆಗ್ತಿರಲಿಲ್ಲ. ಹಾಗಂತ ಓಡಾಡೇ ಇಲ್ಲ ಅಂತಲ್ಲ, ಓಡಾಡಿದ್ದೀವಿ ರೇರ್ಲಿ. ಅದು ಇವಾಗ ಫ್ರೀ ಬಸ್ ಟಿಕೆಟ್ ಆದಾಗಿಂದ ಹೋಗಿರಲಿಲ್ಲ. ಫೈನಲಿ ಹೋಗೋಣ ಅಂತ ಹೊರಟು ನಾನು 4:15 ರೆಡಿ ಆಗಿಬಿಟ್ಟು ಸಾಟರ್ಡೆ ಊರಿಗೆ ರೆಡಿ ಆದರೆ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿ ನನ್ನನ್ನು ಬಿಟ್ಟಿದ್ದು 7:30 ಹೋದರೆ ಬಸ್ ಸಿಗಬೇಕಲ್ಲ. 8:15 ಬಸ್ ಸಿಕ್ಕಿದ್ದು. ಹಾಗಾಗಿ 8:15 ಬಸ್ಸಿಗೆ ನಾನು ನಮ್ಮೂರಿಗೆ ಹೋದೆ. ಬಂದಿದೆ ನೋಡಿ, ಚಂದ ಇಟ್ಟ ಮಮ್ಮಿ ಬಿಟ್ಟು. ಸಾಟರ್ಡೆ ಆಗಿರೋದ್ರಿಂದ ನಮ್ಮೂರಲ್ಲಿ ಸಾಟರ್ಡೇನೇ ಸಂತೆ ಆಗಿರೋದ್ರಿಂದ ಬಸ್ ಆಲ್ಮೋಸ್ಟ್ ರಶ್ ಇರುತ್ತೆ. ನಾನು ಸರ್ಪ್ರೈಸಾಗಿ ಹೋಗಬೇಕು ಅಂದರೆ ನಮ್ಮ ಮನೆಯವ್ರು ಕಾಲ್ ಮಾಡಿ ನನ್ನ ಫ್ರೆಂಡ್ಗೆ ಬಂದ್ಲಾ ಅಂತ ಕೇಳಿಬಿಟ್ಟಿದ್ದಾರೆ. ಸಂತೆ ಕೂಡ ಹೋಗಿದ್ವಿ. ನೋಡಿ ಫ್ರೆಂಡ್ಸ್, ಹೇಗೆ ಬರ್ತದೆ ಮಳೆ ನಮ್ಮೂರಲ್ಲಿ ಅಂತ. ಊರಿಗೆ ಬಂದ್ವಿ. ಊರಲ್ಲಿ ಮಳೆ ಕೇಳಬೇಕಲ್ಲ ನೀವು. ಆ ಮಳೆಯಲ್ಲೂ ಸಂತೆಗೆ ಹೋಗಿದ್ವಿ. ನಮ್ಮ ಮನೆಯವರು ಬೈತಾಯಿದ್ರು, ತಲೆ ಕೆಡಿಸ್ಕೊಳ್ಳಿಲ್ಲ. ಕೆಲವೊಂದು ಐಟಮ್ಸ್ ಬೇಕಿತ್ತು ಅಂತ ಹೋದ್ವಿ. ನನ್ನ ಫ್ರೆಂಡ್ ನನಗೇನೇನು ಬೇಕು ಎಲ್ಲನೂ ಕೊಡಿಸಿದ್ಲು ಮಳೆಯಲ್ಲೇ ನಿಂತ್ಕೊಂಡು. ಬಟ್ ಪೂರ ನೆನೆಯೋಕೆ ಅವಳು ಬಿಡಲ್ಲ, ತುಂಬ ಸ್ಟ್ರಿಕ್ಟ್ ನಮ್ಮ ಮನೆಯವ್ರ ಥರನೇ. ಮಳೆ ನೀರಲ್ಲಿ ಕಾಲು ಒಂಚೂರು ಒದ್ದೆ ಆಯಿತು ಅಷ್ಟೇ. ಪುರಿ ತೊಗೊಂಡ್ವಿ. ಇವು ಅಂಕಲ್ ಫ್ರೀಯಾಗಿ ಸ್ವಲ್ಪ ಪುರಿ ಕೊಟ್ಟರು ನನ್ನ ಮಗನಿಗೆ. ತಿಂದ್ಕೊಂಡು ಮನೆಗೆ ಹೋದ್ವಿ. ನೋಡಿ, ಇವರು ಪುರಿ ಫ್ರೀ ಕೊಡ್ತಾರೆ ಅಂಗಡಿಗೆ ಬನ್ನಿ ಎಲ್ಲರೂ, ಆಯ್ತಾ? ಪೊಲೀಸ ಕೇಳಮ್ಮ, ನೀವು ಯಾರು ಪೊಲೀಸರು ಮಾತಾಡೋದ? ಮತ್ತೆ ಕಟ್ ಮಾಡ್ತಾನೆ ಕಣೆ ಇವನು. ಓ ಗೊತ್ತು ಚಿಕ್ಕಿ ಅಂತ ಮತ್ತೆ ಅವನಿ ಕಣೆ. ಇಟ್ಟ ನೋಡಲ್ಲಿ ಜೇಬಿ ಇಟ್ಟ. ಪಾಕೆಟ್ ಬೇರೆ ಐತಲ್ಲ ಇವತ್ತು ಜೇಬಲ್ಲಿ, ಪ್ಯಾಂಟಲ್ಲಿ. ನಾನೆಂಥ ಪಾಕೆಟಲ್ಲಿ ಜೇಬೇ ಇದಿಲ್ಲ ಅಂತಿದ್ದೀನಲ್ಲ. ಹಾಂ, ಇಂಗ್ಲೀಷೆಲ್ಲ ಹುಟ್ಟಿ. ಪಿಜ್ಜಾ ತೋರಿಸಿ ಬಂಗಾರಿ. ಕೇಕ್ ಬೇಕಾ? ಇನ್ನು ಚೂರಿದೆ, ಕೊಡ್ತೀನಿ ಆಮೇಲದು. ನೀನು ಒಬ್ಬನೇ ತಿನ್ನಕ್ಕೆ ಬಾಕಿ, ಕೊಡ್ತೀನಿ. ಹೇಳು, ಪಿಜ್ಜಾ ತಿನ್ನು. ತಕ್ಷಣ ಇಲ್ಲಿ ನೋಡು, ಅಕ್ಕಾಗೊಂಚೂರು ಕುಡ್ಸಮ್ಮ. ಕೇಳು, ಉಲ್ಟಾ ಕುಡಿತಿಲ್ವೇನೆ ಅವನು? ಉಲ್ಟಾ ಕುಡಿತಿರುತ್ತಾನೆ.
ಅಲ್ಲ ಆನ್ಲೈನ್ ಮಾಡಿದ್ದ. ಸಣ್ಣ ಮಗುನಿಂದಲೂ ತಗೊಂಡಿದ್ದ ಆಸೆ ಇತ್ತು ಅವಳಿಗೆ. ಸಿಕ್ಕೇ ಇತ್ತಿಲ್ಲ. ಉಲ್ಟಾ ಅನ್ಸುತ್ತೆ ನಂಗೆ. ಹಿಂಗೆ ಕುಡಿಯೋದೇನೋ ಹಂಗೆ ಅದು ಹಿಂಗೆ ಹಿಂಗೆ ಕುಡಿಯೋದು. ಹಿಂಗಾದ್ರೆ ನೀರು ಬರಲ್ಲ ಇಲ್ಲಿ, ಹಿಂಗಾದ್ರೆ ಇಲ್ಲಿ ಬರುತ್ತೆ. ಮುಚ್ಚಳ ಗಿಚ್ಚಳ ಏನಿಲ್ಲ ಬೇರೆ ಅದಕ್ಕೆ. ಹಾಕಿಟ್ಕೊಳ್ಳೋದು. ಕಪ್ ಥರನೂ ಮಾಡ್ಬೋದಾ? ಹಾಂ ತಡಿ ತೋರಿಸ್ತೀನಿ. ನಿಂಗೆ ಬೇಕಾ ಮಗುನು ಬಂಗಾರಿ? ಅಲ್ಲಿನಾ ಪಾಪು ಎಲ್ಲೇ? ಅಲ್ಲಿನಾ ಬಂಗಾರು ತಕ್ಷ ಎಲ್ಲೋಯ್ತು ನನ್ನ ಬಂಗಾರು? ಬಂಗಾರು ಬಂಗಾರು ಕೂ ಬಂಗಾರು ಕೂ ಬಂಗಾರು ಕೂ ತಕ್ಷ ಕೂಕ ಬಂಗಾರು. ಅಕ್ಕ ಎಲ್ಲೋದ್ಲು? ಬಂಗಾರನ ಹುಡ್ಕು ಅಂದ್ರೆ. ಅಲ್ಲಿನಾ ಏನ್ ಮಾಡ್ತಿದ್ದಿ ಮಗಳು? ಬಾಯಿಲಿ ಕೂಕು ಬಂಗಾರು.